ಉಡುಪಿ ಜಿಲ್ಲೆಯಾದ್ಯಂತ ವರುಣ ಅಬ್ಬರಿಸಿದ್ದಾನೆ. ನಿನ್ನೆ ರಾತ್ರಿ ಉಡುಪಿಯಲ್ಲಿ ಸುರಿದ ಭಾರೀ ಮಳೆಗೆ ಭೂಕುಸಿತವೇ ಉಂಟಾಗಿದೆ. ಉಡುಪಿಯ ಮಣಿಪಾಲ ರಸ್ತೆಯಲ್ಲಿ 2 ತಿಂಗಳ ಹಿಂದೆ ಸುರಿದಿದ್ದ ಭಾರೀ ಮಳೆಗೆ ರಸ್ತೆ ಬಿರುಕು ಬಿಟ್ಟಿತ್ತು. ಈಗ ನಿನ್ನೆ ಸುರಿದ ಮಳೆಗೆ ರಸ್ತೆ ಮೇಲೆ ಬಿರುಕು ಮತ್ತಷ್ಟು ವಿಸ್ತರಿಸಿದೆ. ಇದರಿಂದ ರಸ್ತೆಯ ಒಂದು ಮಗ್ಗುಲು ಸಂಪೂರ್ಣ ಕುಸಿಯುವ ಭೀತಿ ಉಂಟಾಗಿದೆ. ಮಣಿಪಾಲ ರಸ್ತೆಯಲ್ಲಿ ಏಕಮುಖ ಸಂಚಾರ ಆರಂಭಿಸಲಾಗಿದ್ದು ತ್ವರಿತ ಕಾಮಗಾರಿ ನಡೆಸಲಾಗ್ತಾ ಇದೆ. ಈ ಕುರಿತು ಮಾಹಿತಿ ಕೊಡ್ತಾರೆ ನಮ್ಮ ಉಡುಪಿ ರಿಪೋರ್ಟರ್ ಶಶಿಧರ್ ಮಾಸ್ತಿಬಲ್. ಶಶಿಧರ್, ಉಡುಪಿ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆ ಆಗ್ತಾ ಇದೆ, ಆದರೂ ಕೂಡ ರಸ್ತೆಗಳ ನಿರ್ವಹಣೆಯಲ್ಲಿ ಕೂಡ ಆಗಿಲ್ಲ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಮುಖ್ಯವಾಗಿ ಏನಂದ್ರೆ ನಿನ್ನೆ ರಾತ್ರಿಯಿಂದಲೇ ಸುರಿದಂತಹ ಮಳೆ, ಭಾರಿ ಮಳೆ, ಏನು ಮುಂಗಾರಿನ ಸಂದರ್ಭದಲ್ಲಿ ಏನು ಕೈಕೊಟ್ಟಂತಹ ಮಳೆ ಇದೆ, ಆ ಮಳೆ ಈ ಹಿಂಗಾರು ಪೂರ್ವ ಮಳೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಬಂದಿದೆ. ಈ ಸಂದರ್ಭದಲ್ಲಿ ಉಡುಪಿಯನ್ನು ಮಣಿಪಾಲಕ್ಕೆ ಸಂಪರ್ಕಿಸುವಂತಹ ಒಂದು ಪ್ರಮುಖ ರಾಜ್ಯ ಹೆದ್ದಾರಿ, ಅದರಲ್ಲಿ ಬಿರುಕು ಕಾಣಿಸಿಕೊಂಡಿರುವಂತದ್ದು ಮತ್ತು ಭೂಕುಸಿತ ಆರಂಭ ಆಗಿರುವಂತದ್ದು. ಮುಖ್ಯವಾಗಿ ಇಲ್ಲಿ ಏನಂದ್ರೆ ಮಣಿಪಾಲದ ತೀರ ಸನಿಹದಲ್ಲಿ ಬಹಳ ಗುಡ್ಡ ಪ್ರದೇಶ ಇದು. ಅಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದ ಕಟ್ಟಡಗಳನ್ನ ತೀರಾ ಅವೈಜ್ಞಾನಿಕವಾಗಿ ಕಟ್ಟಲಾಗಿದೆ ಮತ್ತು ಮಣ್ಣನ್ನ ಪೇರಿಸಲಾಗಿದೆ. ಇದರ ಪರಿಣಾಮ ಸೇರಿಸಿದ ಮಣ್ಣು ಸೇರಿಸಿ ಆ ರಸ್ತೆಯನ್ನು ಎತ್ತರಿಸಿದಂತಹ ಭಾಗ ಏನಿದೆ ಅಲ್ಲಿ ಈ ಬಿರುಕು ಕಾಣಿಸಿಕೊಂಡಿರುವಂತದ್ದು. ಜುಲೈ 19ನೇ ತಾರೀಕಿಗೆ ಇದೇ ಪ್ರಮಾಣದ ಮಳೆ ಬಂದು ಆಗ ಒಂದು ತಾತ್ಕಾಲಿಕವಾಗಿ ಒಂದು ಕಾಮಗಾರಿಯನ್ನು ಮಾಡಲಾಗಿತ್ತು. ಆಗಲೂ ಬಿರುಕು ಕಾಣಿಸಿಕೊಂಡಿತ್ತು. ಆದ್ರೆ ಆಗಲೇ ಒಂದು ಶಾಶ್ವತ ಕಾಮಗಾರಿ ಆಗಿದ್ರೆ ಈ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ. ಇದೀಗ ತುರ್ತು ಕಾಮಗಾರಿಯನ್ನ ಅಲ್ಲಿ ನಡೆಸಲಾಗ್ತಾ ಇದೆ. ಅಲ್ಲೇ ಪಕ್ಕದಲ್ಲಿ ಒಂದು ವಿಡಿಯೋ ಥಿಯೇಟರ್ ಕೂಡ ಕಳೆದ ಜುಲೈ 19ರಿಂದ ಕುಸಿದು ಹೋದದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ. ತುರ್ತು ಕಾಮಗಾರಿಯನ್ನು ನಡೆಸಿ ಈಗ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ತಡವಾದ್ರೆ, ಈ ಕಾಮಗಾರಿ ತಡವಾದ್ರೆ ಉಡುಪಿ ಮತ್ತು ಮಣಿಪಾಲದ ನಡುವಿನ ಸಂಪರ್ಕ ಕೊಂಡಿಯ ರಸ್ತೆಯಲ್ಲಿ ಒಂದು ಬಿರುಕು ಕಾಣಿಸಿಕೊಂಡಿದ್ದೆ ಆದ್ರೆ ಬಹಳ ಸಮಸ್ಯೆ ಆಗಲಿಕ್ಕೆ ಸಾಧ್ಯತೆ ಇದೆ ಈ ಭಾಗದಲ್ಲಿ. ಮತ್ತು ಮಣಿಪಾಲವನ್ನು ಅವಲಂಬಿಸಿರುವಂತಹ ಎಲ್ಲ ಉದ್ಯೋಗಿಗಳಿಗೆ, ಅಲ್ಲಿ ಹೋಗಿ ಬರುವ ರೋಗಿಗಳಿಗೂ ಇದರಿಂದ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗೆ.